ಲಕ್ಷ್ಮೀದೇವಿ ಲಾಗ ನಾ ಮಾಡುವ ರೆಸಿಪಿ. ಇವು ಸೋಯಾಬೀನ್ ಅಂತಾರ, ಬಟ್ಟಿ ಪಲ್ಯ ಅಂತಾರ. ಅದಕ್ಕೆ ಒಂದು 10-15 ನಿಮಿಷ ನೆನೆ ಇಟ್ಟು ಎಣ್ಣೆಯಲ್ಲಿ ಹುರ್ಕೊಂಡೀನಿ. ಇದ್ರೊಳಗೆ ಟೊಮ್ಯಾಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಬೀಜ, ಚಕ್ಕೆ, ಲವಂಗ, ಒಂದು ಸ್ವಲ್ಪ ಸ್ಟಾರ್ ಮಗ್ಗು ಹಾಕಿ ರುಬ್ಬಿಕೊಂಡೀನಿ. ಈ ರುಬ್ಬಿದ ಮಸಾಲ ಈಗ 2 ಸ್ಪೂನ್ ಎಣ್ಣೆ ಹಾಕ್ತೀನಿ. 2-2.5 ಸ್ಪೂನ್ ಎಣ್ಣೆ ಹಾಕ್ತೀನಿ. ಎಣ್ಣೆ ಹಾಕಿದಷ್ಟು ಚಲೋ ಆಗ್ತೈತಿ. ರುಬ್ಬುವಾಗ ಒಂದು ಸ್ವಲ್ಪ ಉಪ್ಪು ಹಾಕೀನಿ. ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕೀನಿ. ಈಗ ಅರಿಶಿನ ಪುಡಿ ಹಾಕ್ತೀನಿ. ನಂತರ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ತೀನಿ. ಇದು ಹಸಿ ವಾಸನೆ ಹೋಗುವವರೆಗೆ ಒಂದು ಸ್ವಲ್ಪ ಕೈ ಆಡಿಸ್ಬೇಕು. ಯಾಕಂದ್ರೆ ಈರುಳ್ಳಿ ಟಮಾಟಿಗೆ ವಾಸನೆ ಇರ್ತೈತಲ್ಲ, ಅದೆಲ್ಲ ಹೋಗ್ಬೇಕು. ಆಮ್ಯಾಗ ಒಂದು ಸ್ವಲ್ಪ ಮೊಸರು ಹಾಕ್ತೀನಿ. ಇದು ಮೊಸರು ಗ್ರೇವಿ ಬೇಕಾದವರು ಜಾಸ್ತಿ ಗ್ರೇವಿ ಮಾಡ್ಕೋಬೋದು. ನಮಗೆ ಸ್ವಲ್ಪ ಆದ್ರೆ ಸಾಕು. ಚಪಾತಿ ಜೋಡಿ, ಆಮೇಲೆ ಪೂರಿ ಜೋಡಿ, ಆಮೇಲೆ ನಮ್ಮ ಕಡೆ ರೊಟ್ಟಿ ಜೋಡಿ, ಅನ್ನ ಜೋಡಿ ಎಲ್ಲ ತಿನ್ನಕ್ಕೆ ಬರ್ತೈತಿದು. ಇವಾಗ ಇದು ಪಲ್ಯ ರೆಡಿ ಆಯಿತು. ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡೀನಿ. ಇವಾಗ ಈ ಪಲ್ಯ ರೆಡಿಯಾಗಿದೆ. ನೀವು ಮಾಡಿ ತಿಂದು ಕಮೆಂಟ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ.